ಶಿವಮೊಗ್ಗದಲ್ಲಿ ಜನಿವಾರ ಜಟಾಪಟಿ. ಅಷ್ಟಕ್ಕೂ ಈ ವಿವಾದ ಹುಟ್ಟಿಕೊಂಡಿದ್ದು ಹೇಗೆ? ವಿಪಕ್ಷಗಳ ಕೈ ಹೊಸ ಅಸ್ತ್ರ. ಸಿಇಟಿ ಪರೀಕ್ಷೆ ಮುಗಿದಿದೆ, ಆದರೆ ವಿವಾದ ಹುಟ್ಟಿಕೊಂಡಿದೆ. ಆ ವಿವಾದದ ಕೇಂದ್ರ ಬಿದ್ದು ಶಿವಮೊಗ್ಗ ನಗರದ ಕಾಲೇಜು. PU ಪರೀಕ್ಷೆ ಬೆನ್ನಲ್ಲೇ ವೃತ್ತಿಪರ ಕೋರ್ಸ್ಗಳ ಪ್ರವೇಶಾತಿಗಾಗಿ ರಾಜ್ಯಾದ್ಯಂತ ಏಪ್ರಿಲ್ 15, 16, 17 ಸಿಇಟಿ ಪರೀಕ್ಷೆ ನಡೆದವು. ಇಲ್ಲಿ ಕೊನೆಯ ದಿನವಾದ ಗುರುವಾರ ಶಿವಮೊಗ್ಗದಲ್ಲಿ ಪರೀಕ್ಷಾರ್ಥಿಗೆ ತಪಾಸಣೆ ವೇಳೆ ಜನಿವಾರ ತೆಗೆದುಹಾಕುವಂತೆ ಅಧಿಕಾರಿಗಳು ಸೂಚನೆ ನೀಡಿರುವುದು ಭಾರೀ ವಿವಾದಕ್ಕೆ ಕಾರಣವಾಗಿದೆ. ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜಿನ ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯಾರ್ಥಿಯೊಬ್ಬನ ಜನಿವಾರ ಕತ್ತರಿಸಿ ಪರೀಕ್ಷೆ ಬರೆಯಲು ಅನುಮತಿ ನೀಡಲಾಗಿದೆ. ಇದುವೇ ಬ್ರಾಹ್ಮಣ ಸಮುದಾಯದ ಕೆಂಗಣ್ಣಿಗೆ ಗುರಿಯಾಗಿವೆ. ವಿದ್ಯಾರ್ಥಿಯೊಬ್ಬ ಜನಿವಾರ ತೆಗೆಯಲ್ಲ ಎಂದಿದ್ದಕ್ಕೆ ಪರೀಕ್ಷಾ ಸಿಬ್ಬಂದಿ ಅದನ್ನು ಕತ್ತರಿಸಿರುವ ಆರೋಪ ಕೇಳಿಬಂದಿದೆ. ಇದನ್ನು ವಿರೋಧಿಸಿ ಮಾಜಿ ಶಾಸಕ KB ಪ್ರಸನ್ನ ಕುಮಾರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ಪ್ರತಿಭಟನೆ ನಡೆಸಿದಾಗಲೇ ಈ ವಿಷಯವೂ ಕೂಡ ಬೆಳಕಿಗೆ ಬಂದಿದೆ. 2 ದಿವಸಗಳಿಂದ ಜನಿವಾರದ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ಬ್ರಾಹ್ಮಣ ಸಂಪ್ರದಾಯದಲ್ಲಿ ಜನಿವಾರ ಹಾಕಿಕೊಳ್ಳುವುದು ಅಂದರೆ ಸುಮ್ಮನೆ ಏನೋ ಅಂಗಡಿಗೆ ಹೋಗಿರ್ತಕ್ಕಂಥ ಯಾವುದೋ ನೂಲಿನ ಒಂದು ಥ್ರೆಡ್ ಅಲ್ಲ, ಅದಕ್ಕೊಂದು ಸಂಸ್ಕಾರ ಇದೆ. ಉಪನಯನ ಅನ್ನೋ ಒಂದು ಸಂಸ್ಕಾರ ನಮ್ಮ ಬ್ರಾಹ್ಮಣ ಪದ್ಧತಿಯಲ್ಲಿ ಬಂದಿದೆ. ವಿಶೇಷವಾಗಿ ಬ್ರಾಹ್ಮಣ್ಯನ ಉಳಿಸ್ಬೇಕು, ಮನೆಯಲ್ಲಿ ಸಾಕಷ್ಟು ಸಂಸ್ಕಾರಯುತವಾಗಿರ್ತಕ್ಕಂಥ ಮಕ್ಕಳು ಸಂಸ್ಕಾರಯುತವಾಗಿ ಬೆಳಿಬೇಕು ಅಂತಾದರೆ ದಿನನಿತ್ಯದ ಅನುಷ್ಠಾನ ಪದ್ಧತಿ ಇರಬೇಕು. ದಿನನಿತ್ಯ ಗಾಯತ್ರಿ ಜಪ ಮಾಡುವಂಥದ್ದು, ಸಂಧ್ಯಾ ವಂದನೆಯನ್ನು ಮಾಡೋದ್ರ ಮೂಲಕ ಮಕ್ಕಳಲ್ಲಿ ಏಕಾಗ್ರತೆ ಬರುತ್ತೆ, ಧಾರ್ಮಿಕ ಶ್ರದ್ಧೆ ಭಾವನೆಗಳು ಹೆಚ್ಚಾಗತ್ತೆ, ಮತ್ತು ಒಳ್ಳೆಯ ಸಂಸ್ಕಾರ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಉಪನಯನ ಮಾಡಿ ಜನಿವಾರವನ್ನು ಹಾಕಿರ್ತಕ್ಕಂಥದ್ದು ಒಂದು ಪದ್ಧತಿ ಇದೆ. ನಮ್ಮ ದುರ್ದೈವ, ಈ ಸರ್ಕಾರ ಪರೀಕ್ಷಾ CET ಕೇಂದ್ರಕ್ಕೆ ಪರೀಕ್ಷೆ ಬರೆಯೋಕ್ಕೆ ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳ ಜನಿವಾರಕ್ಕೆ ಕೈ ಹಾಕಿರ್ತಕ್ಕಂಥದ್ದು ಇಡೀ ಬ್ರಾಹ್ಮಣ ಸಮಾಜಕ್ಕೆ ಮಾಡಿರ್ತಕ್ಕಂಥ ಅಪಚಾರ ಅಂತ ಹೇಳಕ್ಕೆ ಬಯಸ್ತೇನೆ. ನನಗೆ ಆಶ್ಚರ್ಯ ಆಗ್ತಿದೆ, ಎಕ್ಸ್ಟರ್ನಲ್ ಡಿವೈಸ್ ಏನು ಇರಬಾರ್ದು ಅನ್ನೋದು ಒಪ್ಕೊಳ್ತೀವಿ. ಅದು ಮೊಬೈಲ್ ತೊಗೊಂಡು ಹೋಗಬಾರ್ದು, ಅದು ಐಪ್ಯಾಡ್ ಇರ್ಬೋದು ಅಥವಾ ಏರ್ಪೋಡ್ ಇರ್ಬೋದು, ಈ ರೀತಿ ಯಾವುದೇ ಎಲೆಕ್ಟ್ರಾನಿಕ್ ಐಟಮು ಅಥವಾ ಲೋಹದ ಐಟಮ್ನ ತಡಿಲಿ. ಆದರೆ ಇದು ಅತಿರೇಕದ ಕೆಲಸ ನಿನ್ನೆ ದಿವಸ ಇಡೀ ರಾಜ್ಯದಲ್ಲಾಗಿದೆ. ಶಿವಮೊಗ್ಗದ ಆದಿಚುಂಚನಗಿರಿ CET ಕೇಂದ್ರದಲ್ಲಿ ಸೆಕ್ಯೂರಿಟಿ ಬಲವಂತವಾಗಿ ಜನಿವಾರವನ್ನು ತೆಗೆಸಿರ್ತಕ್ಕಂಥ ಘಟನೆ ನಮಗೆ ಗೊತ್ತಾಗಿದೆ. ಮೊನ್ನೆ ದಿವಸ ಇದು ಘಟನೆ ಗೊತ್ತಾಯಿತು. ನಿನ್ನೆ ದಿವಸ ಶಿವಮೊಗ್ಗದ ಎಲ್ಲ ಬ್ರಾಹ್ಮಣ ಸಂಘಟನೆಗಳು ನಾವೆಲ್ಲ ಪ್ರಮುಖರು ಭೇಟಿ ಮಾಡಿ ಆ ಪೊಲೀಸ್ನವ್ರ ಹತ್ರಕ್ಕೆ ಮಾತಾಡಿದಾಗ ಮೊದಲು ಪೊಲೀಸ್ನವ್ರು ಒಪ್ಕೊಳ್ಳಿಲ್ಲ. ಸೆಕ್ಯೂರಿಟಿ ಕರೆಸೋಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಪೋಷಕರನ್ನೇ, ಸರ್ ಇವ್ರ ಕೈಲೇ ಕತ್ರಿ ಇತ್ತು ಸರ್, ಇವರೇ ಕೈಯಲ್ಲಿದ್ದಕ್ಕಂಥ ಕಾಶಿದಾರ ಇರ್ಬೋದು. ಭಾಳ ಆಶ್ಚರ್ಯ ಅಂದರೆ ಹೆಣ್ಮಕ್ಳು ಇತ್ತೀಚಿನ ದಿನಗಳಲ್ಲಿ ಕೆಳಗೆ ಕಾಲಿನಲ್ಲಿ ಒಂದು ಕಪ್ಪದು ಒಂದು ದಾರ ಕಟ್ಕೊಳ್ತಾರೆ. ಆ ದೃಷ್ಟಿ ಅದನ್ನು ಕೂಡ ಕಟ್ ಮಾಡಿ ಕಳಿಸಿರ್ತಕ್ಕಂಥದ್ದು ನಿನ್ನೆ ಅವನು ಒಪ್ಕೊಂಡಿಯಾನು. ಇನ್ನು 3 ಜನ ವಿದ್ಯಾರ್ಥಿಗಳು ಜನಿವಾರ ತೆಗಿಬೇಕು ಅಂದಾಗ, ನಾನು ತೆಗಿಬೇಕು ಅಂದರೆ ಶರ್ಟ್ ತೆಗಿಬೇಕು, ಬನೀನ್ ತೆಗಿಬೇಕು, ಕಷ್ಟ ಆಗುತ್ತೆ ಅಂದಾಗ ಕಾಲರ್ ಪಕ್ಕದಲ್ಲೇ ಜನಿವಾರನ್ನು ತಕ್ಕೊಂಡು ಕಟ್ ಮಾಡಿ ಕಟ್ಟಿರ್ತಕ್ಕಂಥದ್ದು ಗೊತ್ತಾಗಿದೆ. ಇನ್ನೊಬ್ಬ ಕೊನೆಗೆ ಅಭಿಜ್ಞ ಅನ್ನೋ ಒಬ್ಬ ವಿದ್ಯಾರ್ಥಿ, ಕುಂದಾಪುರದವನು, ಹೊಸಂಗಡಿಯವನು, ಶಿವಮೊಗ್ಗ ಕೇಂದ್ರ ತೊಗೊಂಡಿದ್ದ. ಅವನು ಹಠ ಮಾಡಿ ನಾನು ಮಾಡಲ್ಲ, ತೆಗಿಯಲ್ಲ, ಇಲ್ಲ ನಾನು ವಾಪಸ್ ಹೋಗ್ತೀನಿ ಅಂತ ಗಲಾಟೆ ಮಾಡಿದ್ಮೇಲೆ ಅವನು ಹಾಗೆ ಕಳಿಸಿರ್ತಕ್ಕಂಥದ್ದು ಘಟನೆ ನಡೆದಿದೆ. ಇಷ್ಟು ಬೇರೆ ಇನ್ನೇನು ಇಲ್ಲ. ನಿನ್ನೆ ಬ್ರಾಹ್ಮಣ ಸಮುದಾಯದ ಜನಿವಾರನ ತೆಗೆಸೋಂಥ ಒಂದು ಕೃತ್ಯಕ್ಕೆ ಸರ್ಕಾರ ಕೈ ಹಾಕಿದೆ. ರಾಜ್ಯ ಸರ್ಕಾರ ಇದರ ಹಿಂದೆ ಇರ್ತಕ್ಕಂಥ ಅಧಿಕಾರಿಗಳು ಯಾರು
ಯಾಕೋಸ್ಕರ ಈ ಅತಿರೇಕದ ವರ್ತನೆ ಮಾಡಿದ್ರು? ಆ ಮೂಲಕ ಜನವಾರ ಅಥವಾ ಬ್ರಾಹ್ಮಣ್ಯಕ್ಕೆ ಅಪಮಾನ ಮಾಡಿರ್ತಕ್ಕಂಥದ್ದು ಯಾರು ಅಂತ ಪತ್ತೆ ಹಚ್ಚಬೇಕು, ಅವರಿಗೆ ಮೇಲೆ ಕ್ರಮ ಕೈಗೊಳ್ಳಬೇಕು. ರಾಜ್ಯ ಸರ್ಕಾರ ರಾಜ್ಯದ ಬ್ರಾಹ್ಮಣ ಸಮುದಾಯದ ಕ್ಷಮೆ ಕೇಳಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ. ಈ ರೀತಿ ಸೆಕ್ಯೂರಿಟಿ ವಿಚಾರದಲ್ಲಿ ವಿದ್ಯಾರ್ಥಿಗಳನ್ನು ಗೊಂದಲಕ್ಕೆ ಮಾಡಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಅಂತ ಹೇಳಕ್ಕೆ ಬಯಸ್ತೇನೆ. ರಾಜ್ಯ ಸರ್ಕಾರದ ಏನು ಗೈಡ್ಲೈನ್ಸ್ ಇದೆಯೋ ಅದು ಮೀರಿ ವರ್ತನೆಯನ್ನು ಮಾಡಿದ್ದಾರೆ. ಸಾಮಾನ್ಯವಾಗಿ ಅವರೇ ಮೊದಲು ತಡವಾಗಿ ಬಂದಿರ್ತಾರೆ. ಆ ಒಂದು ಎಂಟ್ರಿ ಪಾಯಿಂಟಲ್ಲಿ ಈ ರೀತಿಯ ಅತಿರೇಕದ ವರ್ತನೆ ವಿದ್ಯಾರ್ಥಿಗಳ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಗೊಂದಲಕ್ಕೆ ಹೋಗ್ತಾನೆ. ಅವನು ವರ್ಷವಿಡೀ ವಿದ್ಯಾಭ್ಯಾಸ ಮಾಡಿ ಕೊನೆಗೆ ಬರೆಯುವಂಥದ್ದು. CET ಪರೀಕ್ಷೆ ಅಂದರೆ ಸುಮ್ಮನೆ ಏನೋ ಕುತ್ಕೊಂಡು ಯೋಚನೆ ಮಾಡಿ ಬರೆಯುವಂಥ ಪರೀಕ್ಷೆ ಅಲ್ಲ. ಥಟ್ ಅಂತ ಆಬ್ಜೆಕ್ಟಿವ್ ಟೈಪ್ ಪ್ರಶ್ನೆ ಇರುತ್ತೆ, ಟಿಕ್ ಮಾಡ್ತಾ ಹೋಗ್ಬೇಕು, ಯೋಚನೆ ಮಾಡ್ತಾ ಹೋಗ್ಬೇಕಾಗತ್ತೆ. ಹಾಗಾಗಿ ಗೊಂದಲಕ್ಕೂ ಕೂಡ ಅನೇಕ ವಿದ್ಯಾರ್ಥಿಗಳು ಒಳಗಾಗಿದ್ದಾರೆ. ಈ ರೀತಿಯ ಅತಿರೇಕದ ವರ್ತನೆಯ ಪರಿಣಾಮವಾಗಿ ವಿದ್ಯಾರ್ಥಿಗಳು ಕೂಡ ಗೊಂದಲಕ್ಕೂ ಕೂಡ ಆಗಿದೆ. ಈ ಬಗ್ಗೆನೂ ಕೂಡ ಸರ್ಕಾರ ಗಮನ ವಹಿಸಬೇಕು. ಈ ರೀತಿ ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟ ಆಡಬಾರ್ದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹಿಸ್ತೇನೆ. ಇಲ್ಲಿ ಜನಿವಾರ ತೆಗೆಯಲು ಹೇಳಿದ್ಯಾರು, ನಿರ್ದೇಶನ ಕೊಟ್ಟಿದ್ದು ಯಾರು ಅನ್ನೋ ಹಲವಾರು ಪ್ರಶ್ನೆಗಳು ಹುಟ್ಟಿಕೊಂಡಿವೆ. ಪೋಷಕರು ಸಹ ಜನಿವಾರ ತೆಗೆಸಿರೋದನ್ನ ಖಚಿತಪಡಿಸಿದ್ದಾರೆ. ನನ್ನ ತಂಗಿಯ ಮಗ ಅಭಿಜ್ಞ CET ಎಕ್ಸಾಮಿಗೋಸ್ಕರ ಶಿವಮೊಗ್ಗದ ಆದಿಚುಂಚನಗಿರಿ PU ಕಾಲೇಜಿಗೆ ನಿನ್ನೆ ಹೋಗಿದ್ದ. ಅಲ್ಲಿ ಚೆಕ್ ಮಾಡ್ಬೇಕಾದ್ರೆ ಗೇಟಲ್ಲಿ ಇವನು T-ಶರ್ಟ್ ಪಕ್ಕ ಇದ್ರಲ್ಲಿ ಜನವರ ಕಂಡಿದೆ. ಅದಕ್ಕೋಸ್ಕರ ಅವ್ರು ಜನವರ ತೆಕ್ಕೊಂಡು ಒಳಗೆ ಬರಬೇಕು, ಇಲ್ದರೆ ಎಂಟ್ರಿ ಇಲ್ಲ ಅಂತ ಹೇಳಿದ್ದಾರೆ. ಅವನೇನು ಮಾಡ್ಯಾನ, ಯಾವ ಕಾರಣಕ್ಕೂ ನಾನು ಜನವರ ತೆಗೆಯಲ್ಲ, ಹಾಗಿದ್ರೆ ನಾನು ಎಕ್ಸಾಮಿಗೆ ಬರೆಯಲ್ಲೇ ಹೊರತು ಜನವರ ತೆಗೆಯಲ್ಲ ಅಂತ ಅವನು ಸ್ಪಷ್ಟವಾಗಿ ಹೇಳ್ಯಾನೆ. 1/4 ಗಂಟೆ ಅವನಲ್ಲಿ ಉತ್ತರಿಸಿ ಯಾಕೆ ಜನವರ ತೆಗೆಯಲ್ಲ ಅಂತ ಹೇಳಿ ಗ್ಯಾರಂಟಿ ಆದಮೇಲೆ ಅವನು ಒಳಗೆ ಕರೆದು ಅವ್ನ ಕೈಲಿರ್ತಕ್ಕಂಥ ಕಾಶಿದಾರನ್ನು ತೆಗೆಸಿ ಅದನ್ನು ಡಸ್ಟ್ಬಿನ್ನಿಗೆ ಹಾಕಿ ಅಲ್ಲಿಂದ ಅವ್ನು ಒಳಗೆ ಕಳಿಸಿದ್ದಾರೆ. ಎಕ್ಸಾಮಿಗೆ ಪರೀಕ್ಷೆ ಬಿಡುತ್ತೆ. ಇನ್ನೂ 2 ಹುಡುಗರಿಗೆ ಈ ರೀತಿ ಆಗಿದೆ, ಜನವರ ತೆಗೆಸಿ ಬರ್ಲಿಕ್ಕೆ ಕೂರಿಸಿದ್ದಾರೆ ಅಂತೇಳಿ ನನಗೆ ಮಾಹಿತಿ ಬಂದಿದೆ. ಸರ್ಕಾರ ಬ್ರಾಹ್ಮಣರೊಂದೇ ಅಲ್ಲದೆ ಗೌಡ ಸಾರಸ್ವತರು, ಕ್ಷತ್ರಿಯರು, ಆಚಾರ್ಯರು, ಸೊನ್ನೆಗಾರರು, ಹೀಗೆ ತುಂಬ ಜಾತಿ ವಿದ್ಯಾರ್ಥಿಗಳು ಜನವರಗಳನ್ನ ಹಾಕೊಂಡ್ಬಂದಿರ್ತಾರೆ. ಸರ್ಕಾರದ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಇದ್ರ ಬಗ್ಗೆ ಕ್ರಮ ಕೈಗೊಂಡು ವಿದ್ಯಾರ್ಥಿಗಳ ರಕ್ಷಣೆ ಕೊಡಬೇಕು ಅಂತ ನಾನು ಸರ್ಕಾರದಲ್ಲಿ ಮನವಿ ಮಾಡ್ತೀನಿ. ನಮ್ಮ ಭಾವನೆಗಳಿಗೆ ಧಕ್ಕೆ ಆಗ್ತದೆ. ಆಮೇಲೆ ಭಾವನೆಗಳಿಗೆ ಧಕ್ಕೆ ಆದಾಗ ಏನಾಗ್ತದೆ, ವಿದ್ಯಾರ್ಥಿಗಳ ಪರೀಕ್ಷೆ ಫಲಿತಾಂಶದ ಮೇಲೆ ಅದು ಖಂಡಿತ ಗಮನ ಬರ್ತದೆ, ಅದ್ರ ಮೇಲೂ ಅದು ಪರಿಣಾಮ ಬೀರ್ತದೆ. ಆದ್ರೆ ಸರ್ಕಾರ ಇದನ್ನೆಲ್ಲ ಗಮನಿಸಿ ನಮ್ಗೆಲ್ಲ ನ್ಯಾಯ ಕೊಡಬೇಕು ಅಂತ ಸರ್ಕಾರ. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಖಂಡನೆ. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ. ಎಲ್ಲ ಜಾತಿ ಮತ್ತು ಧರ್ಮಕ್ಕೆ ಗೌರವ ಕೊಡಬೇಕು. ಇಲ್ಲಿ ಸರ್ಕಾರದಿಂದ ಯಾವುದೇ ನಿರ್ದೇಶನ ಇರಲಿಲ್ಲ. ಇದೀಗ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆ ನೀಡಿದ್ದು, ಜನಿವಾರ ತೆಗೆಸಿದ ಘಟನೆಯನ್ನು ರಾಜ್ಯ ಸರ್ಕಾರದಿಂದ ಖಂಡಿಸಿದ್ದಾರೆ. ಇನ್ನು ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ. ಯಾವ ಇಲಾಖೆಯೂ ಇಂತಹ ನಿರ್ದೇಶನ ಕೊಟ್ಟಿಲ್ಲ. ಘಟನೆಗೆ ಕಾರಣವಾದವರ ವಿರುದ್ಧ ಕ್ರಮ ಆಗಬೇಕು. ಪರೀಕ್ಷೆಯಿಂದ ವಂಚಿತರಾದವರಿಗೆ ಮರುಪರೀಕ್ಷೆ ಕೊಡುವ ಬಗ್ಗೆ ಚರ್ಚೆ ಮಾಡಲಾಗುತ್ತದೆ ಎಂದು ಹೇಳಿದ್ದಾರೆ. ಇನ್ನು ಪ್ರಕರಣದ ಕುರಿತು ನಿಖರ ಮಾಹಿತಿ ಪಡೆಯುತ್ತೇನೆ. ಜನಿವಾರ ತೆಗೆಯುವ ನಿಯಮ ಇಲ್ಲ. ಜಾತಿ ಧರ್ಮಗಳಿಗೆ ಗೌರವ ಕೊಡಬೇಕಾಗುತ್ತದೆ. ಘಟನೆಗೆ ಕಾರಣವಾದವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಹೇಳಿದ್ದಾರೆ. ಒಟ್ಟಾರೆ ಶಿವಮೊಗ್ಗ ಮತ್ತು ಬೀದರ್ನಲ್ಲಿ ಈ ರೀತಿಯ ಘಟನೆಗಳು ನಡೆದಿದ್ದು, ವಿಪಕ್ಷಗಳಿಗೂ ಸರ್ಕಾರದ ವಿರುದ್ಧ ಹೋರಾಟ ಮಾಡೋಕೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಸಹ ಈ ಘಟನೆಯನ್ನು ಖಂಡಿಸಿ ರಾಜ್ಯ ಸರ್ಕಾರಕ್ಕೆ ಚಾಟಿ ಬೀಸಿದ್ದಾರೆ. ಈ ವಿವಾದ ಮುಂದೆ ಇನ್ಯಾವ ಸ್ವರೂಪ ಪಡೆಯುತ್ತದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.